ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಮೆಡಿಸಿನ್ ಬಗ್ಗೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು Augmentin 625 ಡಿಯೋ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ರೀತಿ ನಮಗೆ Augmentin 625 ಡಿಯೋ ಟ್ಯಾಬ್ಲೆಟ್ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು 10 ಪ್ಯಾಕೇಜಿಂಗ್ ಇದಾಗಿರುತ್ತೆ ಸ್ನೇಹಿತರೆ. ಇದರ MRP ಬಂದುಬಿಟ್ಟು ನಿಮಗೆ ₹220 ಆಗುತ್ತೆ. 224 ಸ್ನೇಹಿತರೆ. ನೀವು ನಿಮಗೆ ಕಾಣ್ತಿಲ್ಲ. ಸೊ 224 200 ಚಿಲ್ಲರ ಇದರ ಒಂದು MRP ಆಗಿರುತ್ತೆ. ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ 10 ಪ್ಯಾಕೇಜಿಂಗ್. ಮತ್ತು ಇದರ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು Augmentin 625 ಡಿಯೋ ಬಂದುಬಿಟ್ಟು GSK ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಏನು ಮಾಡ್ತು ಮಾರ್ಕೆಟಿಂಗ್ ಮಾಡಲಾಯಿತು ಸ್ನೇಹಿತರೆ. ಸೊ ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಎಮಾಕ್ಸಿಲಿನ್ ಮತ್ತು ಪೊಟ್ಯಾಷಿಯಮ್ ಕ್ಲಾವಿನೇಟ್ ಕೆಲ ಅಂದರೆ ಇದರ ಕಂಟೆಂಟ್ ಇರುವಂಥ ಔಷಧಿ ಇರುವಂಥ ಮಾಲಿಕ್ಯೂಲ್ ನೇಮ್ ಎಮಾಕ್ಸಿಲಿನ್ 500 mg ಇರುತ್ತೆ. ಮತ್ತು ಇದು ಪೊಟ್ಯಾಷಿಯಮ್ ಕ್ಲಾವಿನೇಟ್ ಇದೆಲ್ಲ 125 mg ಇರುತ್ತೆ. ಟೋಟಲಾಗಿ ನಿಮ್ಗೆ 625 mg ಸಿಗುತ್ತೆ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಂಡಾಗ. ಮತ್ತು ಇದರ ಒಂದು ಏನು ಕೆಟಗರಿಲಿ ಬರುತ್ತೆ, ಎಮಾಕ್ಸಿಲಿನ್ ಕೂಡ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತಾ, ಪೊಟ್ಯಾಷಿಯಮ್ ಕ್ಲಾವಿನೇಟ್ ಕೂಡ ಏನು ಮಾಡುತ್ತಪ್ಪ ಸಪೋರ್ಟಿಂಗ್ ಅಂದರೆ ಇನಿಬಿಟರ್ ಆಗಿ ಕೆಲಸ ಮಾಡುತ್ತಾ, ಒಂದು ಎಮಾಕ್ಸಿಲಿನ್ ಕೆಲಸ ಏನು ಮಾಡುತ್ತೆ ಜಾಸ್ತಿ ಎನ್ಹಾನ್ಸ್ ಮಾಡ್ದಂಗೆ ಇದು ಒಂದು ಪೊಟ್ಯಾಷಿಯಮ್ ಕ್ಲಾವಿನೇಟ್ ಏನು ಮಾಡೋದು ಸಪೋರ್ಟ್ ಮಾಡುತ್ತಾ ಈ ಒಂದು ಡ್ರಗ್ಗಲ್ಲಿ ಒಂದು Augmentin 625 ಕಾಂಬಿನೇಷನ್ ಇರುವಂಥ ಒಂದು ಮೆಡಿಸಿನಲ್ಲಿ. ಒಟ್ಟಾರೆಯಾಗಿ ಈ ಒಂದು ಬೆನಿಫಿಟ್ಸ್, ಈ ಒಂದು Augmentin ಟ್ಯಾಬ್ಲೆಟಿನ ಒಂದು ಬೆನಿಫಿಟ್ಸನ್ನು ನಾನು ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ಅಂದರೆ ಆ್ಯಂಟಿಬಯೋಟಿಕ್ ಕಾಂಬಿನೇಷನ್ ಆಗಿರೋದ್ರಿಂದ ಏನೋ ವೇರಿಯಸ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅಂದರೆ ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿರ್ಬೋದು, ಇಯರ್, ನೋಸ್, ಥ್ರೋಟ್, ಲಂಗ್ಸ್, ಸ್ಕಿನ್, ಐ ಈ ರೀತಿ ಇನ್ಫೆಕ್ಷನ್ನು ಸಹ ಮಕ್ಕಳಲ್ಲಿ ಆಗಿದ್ದಾಗ ಸಹ ಯೂಸ್ ಮಾಡ್ತಾರೆ. ಅಂದರೆ ಇದು ಅಡಲ್ಟಿಗೆ ಕೊಡೋದು ಈ ಒಂದು ಟ್ಯಾಬ್ಲೆಟ್. ಸೊ ಇನ್ನೊಂದು 325 mg ಬರುತ್ತೆ, ಅದು ಸಹ ಮಕ್ಕಳಿಗೆ ಸೇಮ್ ಏನು ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಮತ್ತು ಟೈಫಾಯ್ಡ್ ಫೀವರ್ ಇತ್ತಂತಂದರೆ, ಮತ್ತು ಏನಾದರೂ ಟಾನ್ಸಿಲ್ಸ್, ಸೈನಸ್, ನಿಮೋನಿಯಾ, ಮತ್ತು ಒಂದು ಅಲ್ಸರ್ಸ್ಗಳಾಗಿದ್ದು, ಸೋರ್, ಡೆಂಟಲ್ ಇನ್ಫೆಕ್ಷನ್, ಇದಕ್ಕೆಲ್ಲಕ್ಕೂ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಎಮಾಕ್ಸಿಲಿನ್ ಪೊಟ್ಯಾಷಿಯಮ್ ಕ್ಲಾವಿನೇಟ್ ಕಾಂಬಿನೇಷನ್ ಇರುವಂಥ ಒಂದು ಟ್ಯಾಬ್ಲೆಟನ್ನೇ ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಬೆನಿಫಿಟ್ಸು ಮತ್ತು ಇದು ಡ್ರಗ್ ಬಂದುಬಿಟ್ಟು ಕೆಟಗರಿ ಒಂದು ಬಂದುಬಿಟ್ಟು ಶೆಡ್ಯೂಲ್ H ಕೆಟಗರಿಯಲ್ಲಿ ಇದಾಗಿರುತ್ತೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ಗಳನ್ನು ನಾವು ನೋಡೋದು. ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟಿನ ಒಂದು ನಾಸಿಯಾ, ವಾಮಿಟಿಂಗ್, ಡಯೂರಿಯಾ, ಸ್ಟಮಕ್ ಪೇನ್. ಸೊ ಇವು ಕಾಮನ್ ಸೈಡ್ ಎಫೆಕ್ಟ್. ಇನ್ ಕೇಸ್ ಏನಾದರೂ ಜಾಸ್ತಿ ಆಗ್ತಾ ಇರ್ತೇನೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೇನೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂದರೆ ಇನ್ ಜನರಲ್ ಆಗಿ ಏನಾದರೂ ನಿಮಗೆ ಡಿಸೀಸ್ ಇತ್ತು, ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇತ್ತು, ಲಿವರ್ ಪ್ರಾಬ್ಲಮ್ಮು, ಮತ್ತು ಡಯಾಬಿಟಿಕ್, BP ಪೇಷಂಟ್, ಪ್ರೆಗ್ನೆನ್ಸಿ ಇತ್ತು, ಇಂಥ ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇದ್ದಂತ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ರೆಫರ್ ಮಾಡಿ ಈ ಒಂದು ಆ್ಯಂಟಿಬಯೋಟಿಕ್ಗಳನ್ನು ಏನು ಮಾಡುವಾಗ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದರ ಡೋಸೇಜ್ ಬಂದುಬಿಟ್ಟು ಎಷ್ಟು ತೊಗೊಳ್ಬೇಕು, ದಿನಕ್ಕೆ 7 ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾಗುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಡಲ್ಟಿಗೆ, ಅಂದರೆ ದೊಡ್ಡವರಿಗೆ 18 ವರ್ಷ ಮೇಲ್ಪಟ್ಟಂಥ ವ್ಯಕ್ತಿಗಳಿಗೆ, ಪರ್ಸನ್ಗಳಿಗೆ ಒಂದು ದಿನಕ್ಕೆ 2 ಟೈಮ್ ತೆಗೆದುಕೊಂಡ್ರೆ ಅಂದರೆ 5 ದಿನ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. 5 ದಿನ ತೆಗೆದುಕೊಂಡ್ರೆ ಸೊ ನಿಮಗೆ ಇದು ಡೋಸೇಜ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.